ಕ್ಲಾಸ್ ಮೂವಿ ಸೂಪರ್ ಆಯ್ತು ಬರೋಣ. ಸೂಪರ್ ಆಗಿದೆ ಸಖತ್ತಾಗಿತ್ತು ಬ್ರೋ. ರೀಲಿ ಸಕ್ಕರೆ ಇದೆ ಸರ್. ಅವ್ರು ಜಲ್ದಿ ಬೇಗ ಬರ್ಲಿ ಅಂತ ಪ್ರಾರ್ಥಿಸ್ತೀವಿ. ಅವ್ರು ಯಾವಾಗ ಹೊರಗಡೆ ಬರ್ತಾರೋ ಅವಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ಯಾವಾಗ ಬರ್ತಾರೋ ಗೊತ್ತಿರೋ ಹೆಂಗಿದ್ರು ಪರವಾಗಿಲ್ಲ, ಅವ್ರು ಒಂಚೂರು ತೊಂದರೆ ಆಗದಂಗೆ ಚೆನ್ನಾಗಿ ಈಚೆ ಬರ್ಲಿ ನಮ್ಗೆ, ಅದೇ ನಮ್ಗೆ ಒಳ್ಳೇದು. ಇಷ್ಟ ಹೇಳಕ್ ಪ್ರಯತ್ನಿಸ್ತೀವಿ. ಸೂಪರ್ ರೀ ರಿಲೀಸ್ ಇನ್ನ 10 ಸಲ ರಿಲೀಸ್ ಮಾಡಿದ್ರೂ ನೋಡ್ಬೋದು ಸರ್. ಸ್ಟೋರಿ ಏನು ಇಲ್ಲ ಸರ್, ಸೇಮ್ ಸ್ಟೋರಿನೇ. ಸ್ಟೋರಿ ಚೇಂಜ್ ಮಾಡಕ್ ಬರಲ್ಲ, ಎಲ್ಲ ಸೇಮ್. ಪ್ರೇಮ್ ಡೈರೆಕ್ಷನ್ ಆಗ್ಲಿ, ಅವತ್ತಿನ ದಿವಸ ಲವ್ ಸಬ್ಜೆಕ್ಟ್ ಒಳ್ಳೆ ಸೂಪರ್ ಆಗೈತೆ. ಅದಕ್ಕೆ ಸರ್, ಅದಕ್ಕೆ ಎಂಜಾಯ್ ಮಾಡಕ್ ಅವ್ರು ಇಲ್ವಲ್ಲ, ಅವ್ರ ಇದರಿಂದ ನಾವು ಹುಟ್ಟಹಬ್ಬದಿಂದ ನಾವು ಅವ್ರ ಫಿಲಂ ರಿಲೀಸ್ ಆಗಿರೋದಕ್ಕೆ ಎಂಜಾಯ್ ಮಾಡ್ತಾ ಇದ್ದೀವಿ ಅಷ್ಟೇ. ಅಣ್ಣ ಕರಿಯಾ ಮೂವಿ ಅಣ್ಣ ಸೈಕ್ ಆಗಿದೆ. ಯಾವಾಗೋ ಚಿಕ್ಕವನಿದ್ದಾಗ ನೋಡಿದ್ದು, ಇವಾಗ ಮತ್ತೆ ನೋಡ್ತಾ ಇದೀನಿ. ಕೆಂಚಾಲೋ ಮಂಚಾಲೋ ಸಾಂಗ್ ಮಾತ್ರ ಸಖತ್ತಾಗಿದೆ. ಬಂದ್ ನೋಡಿ ಎಲ್ಲಾರು ಒಂಥರ ಸಖತ್ತಾಗಿರುತ್ತೆ. ಜೈ ಡಿ ಬಾಸ್. ಇವತ್ತು ನಮ್ಮ ಬಾಸ್ ಬರ್ಡೇ. ನಮ್ಮ ಬಾಸ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇದ್ರೆ ನೆಮ್ಮದಿ ಆಗಿರ್ಬೇಕಷ್ಟೇ. ತುಂಬಾ ಖುಷಿ ಆಗ್ತಿದೆ. ನಾವು ಚಿಕ್ಕ ವಯಸ್ಸಿನಿಂದ ನೋಡ್ಕೊಂಡ್ ಬಂದಿದ್ದೀವಿ. ನಮ್ಮಪ್ಪ ಫುಲ್ ದೊಡ್ಡ ಫ್ಯಾನು. ನಮ್ಮಪ್ಪ ನಮ್ ಡಿ ಬಾಸ್ ಫ್ಯಾನ್. ಮೂವಿ ನೋಡಿ ನನಗೆ ದರ್ಶನ್ ಅಂತ ನನ್ನ ಹೆಸರು ಇಟ್ಟಿದ್ದಾರೆ. ಸೊ ನನ್ನ ಹೆಸರು ದರ್ಶನ್. ಜೈ ಡಿ ಬಾಸ್ ಅಷ್ಟೇ, ಅವ್ರ ಬಗ್ಗೆ ಹೇಳಕ್ ಆಗಲ್ಲ. ಲವ್ ಯು ಬಾಸ್. ಏನ್ ಹೇಳ್ಬೇಕು, ಮೂವಿ ಚೆನ್ನಾಗಿತ್ತು, ನೋಡಿದ ಖುಷಿ ಆಯ್ತು. ಬಾಸ್ ಆಚೆ ಬರ್ಲಿ ಬೇಗ ಅಂತ ಆಸೆ ಪಡ್ತೀವಿ. ಅವರ ಮೂವಿನ ನೋಡ್ಬೇಕಂತ ಇಷ್ಟಪಟ್ಟು ಬಂದಿರೋದು ನಾವು. ಆಕ್ಚುಲಿ ರಾಜನಿಲ್ಲದ ಅರಮನೆಗೆ ಬಂದಂಗ ಆಗಿದೆ. ಸೊ ಅವ್ರಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋದು ಒಂದೇ. ಥ್ರಿಲ್ ಆಗಿತ್ತು ಬ್ರೋ. ಆಕ್ಚುಲಿ ಹೇಳುವಾಗ ತುಂಬಾ ಥ್ರಿಲ್ ಆಗಿತ್ತು. ನೋಡಿದ್ವಿ, ಸಖತ್ತಾಗಿ. ಕೆಂಚಾಲೋ ಮಂಚಾಲೋ ಸಾಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಜೀವನದಲ್ಲಿ ಒಳ್ಳೆ ಮೂವಿ ತೆಗೆದಿದ್ದಾರೆ ಅವ್ರು. ಬೆಸ್ಟ್. ಏನ್ ಹೇಳಕ್ ಪ್ರಾಬ್ಲಮ್ ಇಲ್ಲ ಸರ್. ಫ್ಯಾನ್ಸ್ ಅವ್ರೆ ನೋಡ್ಕೊಂತವ್ರೆ. ಏನೇ ಆಗ್ಲಿ ಬಾಸ್ ಇದ್ರು, ನಮ್ ಬಾಸ್ ನ ನೋಡ್ಕೊಳಕ್ ಫ್ಯಾನ್ಸ್ ಅವ್ರೆ ಅಷ್ಟೇ. ಡಿ ಬಾಸ್ ಎಲ್ಲ ಚಿತ್ರನ ಇದ್ರೆ ನೆಮ್ಮದಿ ಆಗಿರ್ಬೇಕು ಜೀವನದಲ್ಲಿ. ಅದೇ ನಮ್ ಡೈಲಾಗ್ ತುಂಬಾ ಇಷ್ಟ ಆಗಿರೋದು. ಜೈ ಡಿ ಬಾಸ್. ನೋಡಿ ಬ್ರೋ, ಮೂವಿ ನೋಡಿದೀನಿ. ನಮ್ ಡಿ ಬಾಸ್ ಕರಿಯಾ ಮೂವಿ ಅವ್ರು ಜೈಲಾಗಿದ್ರು ರಿಲೀಸ್ ಮಾಡಿದ್ದಾರೆ. ಅದ್ ಕ್ರೇಸ್ ಯಾವತ್ತೂ ಕಮ್ಮಿ ಆಗಲ್ಲ. ಇವಾಗ ನಮ್ ಬಾಸ್ ನಮ್ ಜೊತೆದಾಗಿಲ್ಲ ನೋಡಿ. ಇವಾಗ ಬಾಸ್ ನಮ್ ಜೊತೆದಾಗಿಲ್ಲ. ಇವಾಗ ಅವ್ರು ಬರ್ತಾರೆ, ಜಾತ್ರೆ ಇಲ್ಲ, ಜನ ಜಾತ್ರೆನೇ ಆಗೋದು. ಎಂಟೈರ್ ಕರ್ನಾಟಕಿಗೆ ಒಂದೇ ಬಾಸ್, ಅದು ನಮ್ ಡಿ ಬಾಸ್. ಈ ಬಾಸ್ ಆ ಬಾಸ್ ಯಾವ್ದಿಲ್ಲ. ಬಂದ್ರೆ ಆನೆ ನಡೆದಿದ್ದೆ ದಾರಿ, ತಾಕತ್ತಿದ್ರೆ ಕಟ್ಟಾಕು. ಡಿ ಬಾಸ್ ಯಾರು, ನಮ್ ಬಾಸ್ ಯಾರು, ಚಾಲೆಂಜಿಂಗ್ ಸ್ಟಾರ್, ನಮಗೆ ದೇವ್ರು. ಇಷ್ಟೇ ಹೇಳೋದು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಡಿ ಬಾಸ್. ಸೂಪರ್. ಸೂಪರ್. ಡಿ ಬಾಸ್ ಯಾವತ್ತಿದ್ರು ಸೂಪರ್. ಇಲ್ಲ, ನೆಕ್ಸ್ಟ್ ನೋಡ್ತೀವಿ. ಚೆನ್ನಾಗಿದೆ, ಫೈನ್ ಪಿಕ್ಚರ್.